ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ 2.5-3 ತಿಂಗಳಿಂದ ನಡೀತಾ ಇರತಕ್ಕಂಥ ಸಿಎಂ ಕುರ್ಚಿ ಕಿತ್ತಾಟ ನನ್ನ ಪ್ರಕಾರ ಇನ್ನೂ ಒಂದು 3 ತಿಂಗಳು ಮುಂದುವರಿಯುತ್ತೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ ಅದಕ್ಕೆ ಕಾರಣಗಳು ಹಾಗೆ ಇದೆ. ಸಿದ್ದರಾಮಯ್ಯನವರು ನೋಡಿದ್ರೆ ಅವರು ಬಜೆಟ್ ತಯಾರಿಯಲ್ಲಿ ಅವರು ನಿರತರಾಗಿದ್ದಾರೆ. ಮಾರ್ಚ್ 6ಕ್ಕೋ ಏನೋ ಬಜೆಟ್ ಮಂಡನೆ ಮಾಡ್ತೀನಿ, ದಾಖಲೆಯ 17ನೇ ಬಜೆಟ್ ಅಂತ ಹೊರಟಿರ್ತಕ್ಕಂಥದ್ದು ನೋಡಿದ್ರೆ ಸದ್ಯಕ್ಕೆ ಇದು ಯಾವ ಬೆಳವಣಿಗೆನೂ ಆಗಲ್ವಾ? ಪವರ್ ವಾರ್ಗೆ ಬ್ರೇಕ್, ಎಕ್ಸ್ಕ್ಲೂಸಿವ್ ಅಸಲಿ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಪವರ್ ವಾರ್ಗೆ ಬ್ರೇಕ್, ಸಿಎಂ ಡಿಸಿಎಂಗೆ ಸಿದ್ಧವಾಗಿದೆಯಂತೆ ಒಂದು ಕಾಂಪ್ರಮೈಸ್ ಥಿಯರಿ. 3 ತಿಂಗಳು ಕದನ ವಿರಾಮ ವಿಸ್ತರಣೆಯಾಗುವ ಸಾಧ್ಯತೆ. ಯಾಕೆ ಅಂದರೆ ಅದು ಬಜೆಟ್ ಥಿಯರಿ, ಬಜೆಟ್ ಇದೆ ಮಾರ್ಚ್ನಲ್ಲಿ. ಹೈಕಮಾಂಡ್ಗೆ ಇವರೇ ಸಿಎಂ ಡಿಸಿಎಮ್ಮೇ ಒಂದು ಸ್ಮೂತ್ ಆಪ್ಷನ್. ಆಯಿತು, ಎಲ್ಲ ಸುಸೂತ್ರವಾಗಿ ನಡೀಲಿ, ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಲಿ, ಆಮೇಲೆ ಇದ್ರ ಬಗ್ಗೆ ತೀರ್ಮಾನ ತಗೊಳ್ಳೋಣ ಅಂತ ಒಂದು ಸ್ಮೂತ್ ಆಪ್ಷನ್ ಕೊಡ್ತಾರಾ? ಯಾಕೆಂದರೆ ನಿನ್ನೆ ಕೂಡ ಸಿದ್ದರಾಮಯ್ಯನವರು ಹೇಳಿದರು, ಎಲ್ರಿ ನಮ್ಮ ನಡುವೆ ಕಾಳಗ ಇಲ್ಲರಿ ಇದೆ, ಯಾವ ಕಾಳಗನೂ ಇಲ್ಲ, ಎಂಥದೂ ಇಲ್ಲ ಅಂತ ಅವ್ರು ಅಂತಾರೆ. ಡಿ ಕೆ ಶಿವಕುಮಾರ್ ಅವ್ರು ನೋಡಿದ್ರೆ ನನಗಿನ್ನೂ ಆತ್ಮವಿಶ್ವಾಸ ಇದೆ, ಪಾರ್ಟಿ ನನ್ನ ಕೈ ಬಿಡಲ್ಲ ಅಂತ ಹೇಳ್ತಾರೆ. ಸೊ ಅವ್ರಿಗೊಂದು ನಿರ್ದಿಷ್ಟವಾಗಿ ಏನು ನಡೆಯುತ್ತೆ ಮುಂದೆ ಅಂತಕ್ಕಂಥದ್ದು ಇಬ್ರಿಗೂ ಗೊತ್ತಿದೆ. ಹಾಗಾಗಿ ಇಷ್ಟು ಕೂಲಾಗಿ ಎಲ್ಲರೂ ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸದ್ಯಕ್ಕಂತೂ ಆ ಯಾವ ಬೆಳವಣಿಗೆಗಳು ಇಲ್ಲ. ಈ ಕೂಲ್ ರಿಯಾಕ್ಷನ್ಗಳ ಹಿಂದೆ ಒಂದು ವಿಚಾರ ನಾವು ಗಮನಿಸಬಹುದು. ಹೈಕಮಾಂಡ್ನ ನಿರಾಸಕ್ತಿ ನಡುವೆ ನಾಯಕರು ಕೊಡ್ತಾ ಇರುವಂತಹ ರಿಯಾಕ್ಷನ್ ವಿಪರೀತ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಏನು ಓಡ್ತಾ ಇದೆ ಹೈಕಮಾಂಡ್ ತಲೆಯಲ್ಲಿ, ನಾಯಕರ ತಲೆಯಲ್ಲಿ ಏನು ಓಡ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ, ನನಗೆ ಅರ್ಜೆಂಟ್ ಇಲ್ಲ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅಸ್ತ್ರಗಳ ಪ್ರಯೋಗ ಮಾಡ್ತಾ ಇದ್ದಾರೆ. ಹಲವು ದಿನಗಳಿಂದ ಸಿದ್ದರಾಮಯ್ಯ ಜೊತೆಯಾಗಿ ಡಿ ಕೆ ಶಿವಕುಮಾರ್ ಜಿಲ್ಲಾ ಪ್ರವಾಸವನ್ನು ಮಾಡ್ತಾ ಇರೋದು. ಪವರ್ ಶೇರ್ ಬಗ್ಗೆ ಏನೇ ಕೇಳಿದ್ರು ಕೂಡ ಇಬ್ರು ತುಂಬಾ ಕೂಲ್ ಆಗಿ, ನಮ್ಗೆ ಯಾವ ಫ್ರಸ್ಟ್ರೇಷನ್ ಇಲ್ಲ, ಅರ್ಜೆಂಟೂ ಇಲ್ಲ, ವಿ ಆರ್ ಆಲ್ ವೆಲ್ ಅಂತ ತಿಳಿಸ್ತಾ ಇದ್ದಾರೆ. ಹೈಕಮಾಂಡ್ಗೆ ಬಜೆಟ್ ಆಪ್ಷನ್ ಅನ್ನ ಕೊಟ್ಟು ಬರ್ತಾರಾ ಸಿಎಂ ಮತ್ತು ಡಿಸಿಎಂ? ಬಜೆಟ್ ಮಂಡನೆಗೆ ಅನುಮತಿಯನ್ನ ಪಡೆದು ನಂತರ ಏನಾದರೂ ಡಿಸಿಷನ್ಗಳ ಆಗುತ್ತಾ? ಅದೂ ಡೌಟ್ಫುಲ್ಲೇ. ಯಾಕಂದ್ರೆ ಬಜೆಟ್ ಮುಗಿತಾ ಇದ್ದ ಹಾಗೇನೆ ಕೇರಳ ಎಲೆಕ್ಷನ್ಸು, ಪಂಚರಾಜ್ಯದ ಎಲೆಕ್ಷನ್ಸು ಅಂತ ಅಲ್ಲೂ ಕೂಡ ಬ್ಯುಸಿ ಆಗ್ತಾರೆ. ಸೊ ಅವಕಾಶಗಳು ಯಾರಿಗೆ ಪೂರಕವಾಗಿದೆ ಅಂತ ಕೇಳಿದ್ರೆ ಸದ್ಯಕ್ಕಂತೂ ಸಿದ್ದರಾಮಯ್ಯ ಅವರ ಪರವಾಗಿ ಅವಕಾಶ ಪೂರಕವಾಗಿದೆ. ಯಾಕೆಂದರೆ ಅವ್ರಿಗೆ ಯಾವ ಅವಸರನೂ ಇಲ್ಲ. ಅವಸರ ಇರಬೇಕಾಗಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್. ಯಾಕಂದ್ರೆ ಅವರಲ್ಲ ಡಿಫೆಂಡಿಂಗ್ ಚಾಂಪಿಯನ್. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಈಗ ಅವಕಾಶಗಳು ಬಯಸಿ ಸಿದ್ದರಾಮಯ್ಯ ಅವ್ರನ್ನೇ ಹುಡ್ಕೊಂಡು ಬಂದಂಗೆ ಕಾಣಿಸ್ತಾ ಇದೆ. ಪಾಪ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಿಕ್ಸ್ಡ್ ಸಿಗ್ನಲ್ಸು, ಒಂದ್ಸಲ ಹೂ ಅಂತ, ಒಂದ್ಸಲ ಹೂ ಅಂತ. ಸೊ ಡಿ ಕೆ ಶಿವಕುಮಾರ್ ಅವರು ಎಲ್ಲಿಗೆ ತಗೊಂಡು ಹೋಗ್ತಾರೆ ಈ ವಿಚಾರ ಅನ್ನೋದ್ರ ಮೇಲೆ ಸ್ಮೂತ್ ಟ್ರಾನ್ಸಿಷನ್ನ ಭವಿಷ್ಯ ನಿಂತಿದೆ ಅಂತ. ಮಮತಾ, ಹೈಕಮಾಂಡ್ ಯಾವುದೇ ಕ್ಲಾರಿಟಿಯನ್ನ ಕೊಡ್ತಾ ಇಲ್ಲ ಅಧಿಕಾರ ಹಸ್ತಾಂತರ ಸಂಬಂಧಪಟ್ಟಂತೆ. ಹೈಕಮಾಂಡ್ ಕೂಡ ಮೌನವಾಗಿದೆ. ಇತ್ತ ಎಲ್ಲ ಸನ್ನಿವೇಶಗಳು ಕೂಡ ಸಿದ್ದರಾಮಯ್ಯನವರಿಗೆ ಪ್ಲಸ್ ಆಗಿ ಬರ್ತಾ ಇದ್ದಾವೆ. ಈಗ ಈ ವರ್ಷದ ಮೊದಲ 3 ತಿಂಗಳು ಒಂದು ರೀತಿಯಲ್ಲಿ ಕದನ ವಿರಾಮ ಥರ ವಾತಾವರಣ ಕಾಂಗ್ರೆಸ್ನಲ್ಲಿ ನೆಲೆಸಿದೆ. ಯಾಕೆಂದರೆ ಈಗಾಗಲೇ ಅರಸು ಅವರ ದಾಖಲೆಯನ್ನು ಮುರಿದ್ರು. ಅನಂತರ ಬಜೆಟ್ ತಯಾರಿಯನ್ನು ಕೂಡ ಮುಖ್ಯಮಂತ್ರಿಗಳು ಶುರು ಮಾಡಿಕೊಂಡಿದ್ದಾರೆ. ಬಜೆಟ್ ಮುಗಿಯೋವರೆಗೂ ಕೂಡ, ಬಜೆಟ್ ಅಧಿವೇಶನ ಮುಗಿಯೋವರೆಗೂ ಕೂಡ ಯಾವುದೇ ಪವರ್ ಶೇರ್ ವಿಚಾರದಲ್ಲಿ ಚಕಾರ ಇಲ್ಲ, ಯಾವುದೇ ತೀರ್ಮಾನಗಳು ಇಲ್ಲ ಅನ್ನುವಂತಹ ಸಂದೇಶಗಳು ಕೂಡ ಸಿಗ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲೇ ಒಂದು ಸ್ಪಷ್ಟ ವಿಶ್ವಾಸ ಸಿಕ್ಕ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಬಜೆಟ್ನ ಪೂರ್ವ ತಯಾರಿಯನ್ನು ಶುರು ಮಾಡ್ಕೊಂಡಿದ್ದಾರೆ. ಸಚಿವರಿಗೂ ಕೂಡ ಯಾವುದೇ ಕೆಲಸ ಕಾರ್ಯಗಳನ್ನು ಜನವರಿ 26 ನಂತರ ಇಟ್ಕೋಬೇಡಿ, ಯಾಕಂದರೆ ಇಲಾಖಾವಾರು ಬಜೆಟ್ ತಯಾರಿ ಮಾಡ್ಕೋಬೇಕು. ಈ ಸಂದೇಶವನ್ನು ಹೈಕಮಾಂಡ್ಗೂ ಕೂಡ ಈಗಾಗಲೇ ರವಾನೆ ಮಾಡಿದ್ದಾರೆ. ಸಂಕ್ರಾಂತಿ ನಂತರ ಮುಖ್ಯಮಂತ್ರಿಗಳು ಕೂಡ ದೆಹಲಿಗೆ ಹೋಗಿ ಬರುವ ಸಾಧ್ಯತೆ ಇದೆ. ಉಪಮುಖ್ಯಮಂತ್ರಿಗಳು ಕೂಡ ದೆಹಲಿಗೆ ಹೋಗಿ ಬರುವ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಕದನ ವಿರಾಮದ ಸಂದೇಶ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನ ಕೂಡ ಆಗುತ್ತೆ. ಇಲ್ಲಿ ಏನಾಗ್ತದೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ, ಪಕ್ಷದ ಮೇಲೆ ವಿಶ್ವಾಸ ಇದೆ, ನನಗೇನು ಅರ್ಜೆಂಟ್ ಇಲ್ಲ ಅನ್ನುವಂತಹ ನಿಲುವು ತೋರಿಸ್ತಾ ಇದ್ದಾರೆ. ಯಾವತ್ತಿದ್ರೂ ಅಧಿಕಾರ ಹಸ್ತಾಂತರ ಆಗಲೇಬೇಕು ಅನ್ನುವಂತಹ ಒಂದು ವಿಶ್ವಾಸ ಅವರ ಮಾತುಗಳಲ್ಲಿ ವ್ಯಕ್ತ ಆಗ್ತಿದೆ. ಮುಖ್ಯಮಂತ್ರಿಗಳು ಒಂದೊಂದ್ಸಲ ನಾನೇ ಮುಂದುವರಿತೇನೆ ಅಂತಾರೆ, ಇನ್ನೊಂದ್ಸಲ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ, ಹೈಕಮಾಂಡ್ ಹೇಳುವವರೆಗೂ ನಾನೇ ಸಿಎಂ ಅಂತಾರೆ. ಹೆಚ್ಚಿನ ಸಂದರ್ಭಗಳಲ್ಲಿ ಹೈಕಮಾಂಡ್ ಮೇಲೆ ಸಿದ್ದರಾಮಯ್ಯನವರು ಕೂಡ ಹಾಕಿದ್ದಾರೆ ಭಾರವನ್ನ. ಆ ಹಿನ್ನೆಲೆಯಲ್ಲೇ ನಾನು ಬಿಟ್ಟು ಕೊಡೋದೇ ಇಲ್ಲ ಅನ್ನುವಂತಹ ನಿಲುವು ಸಿದ್ದರಾಮಯ್ಯನವರ ನಿಲುವಿನಲ್ಲಿ ಇಲ್ಲ, ಮಾತುಗಳಲ್ಲೂ ಕೂಡ ಕಂಡು ಬರ್ತಿಲ್ಲ. ಹಾಗಾಗಿ ಚೆಂಡು ಈಗಲೂ ಕೂಡ ಹೈಕಮಾಂಡ್ ಅಂಗಳದಲ್ಲಿ ಇರುವಂಥದ್ದು. ಒಟ್ಟಾರೆಯಾಗಿ ಸದ್ಯಕ್ಕೆ ಬಜೆಟ್ ಮುಗಿಬೇಕು, ಬಜೆಟ್ ಅಧಿವೇಶನ ಮುಗಿಬೇಕು, ಅಲ್ಲಿವರೆಗೂ ಯಾವುದೇ ತೀರ್ಮಾನ ಇಲ್ಲ ಅನ್ನುವಂಥದ್ದು. ಸಂಕ್ರಾಂತಿ ಮುಗಿದ ನಂತರ ಇಬ್ಬರು ಕೂಡ ದೆಹಲಿಗೆ ಹೋಗಿ ಬರೋ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲೂ ಕೂಡ ಈ ಸಂದೇಶ ಪರಸ್ಪರ ವಿನಿಮಯ ಆಗುವ ಸಾಧ್ಯತೆ ನಿಚ್ಚಳವಾಗಿದೆ.